ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿತ್ಸ್ ಫ್ಯಾಷನ್. ಕಿಟಿ ಪಾರ್ಟಿ ಗ್ರೂಪಿಂದ ನಾವು ಒನ್ ಡೇ ಟ್ರಿಪ್ಪು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಟ್ರಾವೆಲರ್ನ ಬುಕ್ ಮಾಡಿಕೊಂಡು ನಾವು ಬೆಳಗ್ಗೆ ಒಂದು 5:30 ಅನ್ನೋಷ್ಟೊತ್ತಿಗೆ ಎಲ್ಲರೂ ರೆಡಿಯಾಗಿ ಅವ್ರವ್ರ ಪ್ಲೇಸಿಂದನೇ ಪಿಕ್ ಮಾಡಿಕೊಂಡ್ರು. ನಾವು ಮೊದಲಿಗೆ ಹೊರಟಿದ್ದು ಈ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಚಂದಗುಳಿ ಅನ್ನುವಂತಹ ಊರಿಗೆ ಮೊದಲು ಹೋದ್ವಿ. ಅಲ್ಲಿ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಇದೆ. ಇದಿವಾಗ ಗಂಟೆ ಗಣೇಶ ದೇವಸ್ಥಾನ ಅಂತ ಹೇಳಿನೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಈ ಒಂದು ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತಂದರೆ 1355ನೇ ಇಸ್ವಿ ಒಳಗೆ ಸೋದೆ ಅರಸರ ಒಂದು ಅರಸಪ್ಪನ ಕಾಲದಲ್ಲಿ ಅವನ ಮಗನಾಗಿರುವಂತಹ ತಿಮ್ಮಪ್ಪ ನಾಯಕನಿಗೆ ಸ್ಪಷ್ಟವಾಗಿ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ, ತೊದಲು ಮಾತಾಡ್ತಾ ಇದ್ರಂತೆ. ಹಾಗಾಗಿ ಈ ಒಂದು ದೇವಸ್ಥಾನದ ಗಣೇಶನಿಗೆ ಹರಕೆ ಕಟ್ಕೊಂಡು ನನ್ನ ಮಗನಿಗೆ ಮಾತು ಬರಬೇಕು ಅಂತ ಹೇಳಿ ಹರಕೆನ ಕಟ್ಕೊಳ್ತಾರೆ. ಸ್ವಲ್ಪ ದಿನದಲ್ಲೇ ಅವನ ಮಗನಿಗೆ ಸ್ಪಷ್ಟವಾಗಿ ಮಾತಾಡೋದಕ್ಕೆ ಬಂದಾದ ಮೇಲೆ ಇಲ್ಲಿ ಗಂಟೆಯನ್ನು ದಾನವಾಗಿ ಕೊಡ್ತಾರೆ. ಹಾಗೆಯೇ ಇವಾಗೂ ಕೂಡ ಯಾರಾದರೂ ಹರಕೆ ಮಾಡಿಕೊಂಡು ಹರಕೆ ತೀರಾದ್ಮೇಲೆ ಬೆಳ್ಳಿ, ಬಂಗಾರ ಅಥವಾ ಹಿತ್ತಾಳೆಯ ಗಂಟೆಗಳ ರೂಪದಲ್ಲಿ ದೇವಸ್ಥಾನಕ್ಕೆ ಕೊಟ್ಟು ಹೋಗ್ತಾರೆ. ಇದು ಒಂದು 670 ವರ್ಷದ ಒಂದು ಪುರಾತನವಾದಂತಹ ದೇವಾಲಯ. ಇಲ್ಲಿ ಬೆಳಗ್ಗೆ 9ರಿಂದ 11 ಗಂಟೆಗೆ ಪ್ರಶ್ನೆಗಳದ್ದು ಒಂದು ಕಾರ್ಯಕ್ರಮ ಇರುತ್ತೆ. ಅಂದರೆ ಈ ದೇವಸ್ಥಾನದ ಒಳಗಡೆ ಒಂದು ಬಾವಿ ಇದೆ. ಆ ಬಾವಿಯಲ್ಲಿರುವಂತಹ ನೀರನ್ನು ಒಂದು ತಮ್ಗೆನಲ್ಲಿ ತುಂಬಿ ಅದನ್ನು ದೇವ್ರ ಮುಂದ್ಗಡೆ ಇಟ್ಟು ಅದರಲ್ಲಿ ಬಿಳಿ ಮತ್ತು ಕೆಂಪು ದಾಸವಾಳದ ಹೂವಿನ ಎಸಳುಗಳನ್ನು ಎಲೆಗಳಲ್ಲಿ ಇಟ್ಟು ಅದನ್ನು ದಾರದಿಂದ ಸುತ್ತಿ ತಂಬಿಗೆಯಲ್ಲಿ ಹಾಕಿಟ್ಟಿರ್ತಾರೆ. ಯಾರಾದರೂ ಅವರ ಮನಸ್ಸಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಕೇಳ್ಕೊಳ್ತಾರೆ. ಅದನ್ನು ಕೇಳಿದಾಗ ಅರ್ಚಕರು ಅದರಲ್ಲಿ ತಂಬಿಗೆಯಲ್ಲಿರುವಂತಹ ಒಂದು ಎಲೆನ ತೆಗೆದು ತೋರಿಸ್ತಾರೆ. ಆ ಒಂದು ಎಲೆ ಒಳಗಡೆ ಕೆಂಪು ದಾಸವಾಳದ ಹೂವು ಬಂತು ಅಂತಂದರೆ ಅದು ನಿಮಗೆ ಏನಾದರೂ ಕೆಡುಕು ಅಥವಾ ತೊಂದರೆ ಇದೆ ಅಂತ ಹೇಳಿ ಅರ್ಥ. ಅದಕ್ಕೆ ಪರಿಹಾರ ಕೂಡ ಅವರೇ ಅಲ್ಲಿ ಸೂಚಿಸ್ತಾರೆ. ಬಿಳಿ ದಾಸವಾಳದ ಹೂವು ಬಂತು ಅಂದರೆ ನೀವು ಮನಸ್ಸಲ್ಲಿ ಏನು ಹರಕೆಯನ್ನು ಮಾಡ್ಕೊಂಡಿರ್ತೀರ, ಮನಸ್ಸಲ್ಲಿ ಏನು ಕೇಳ್ಕೊಂಡಿರ್ತೀರ ಅದು ಈಡೇರುತ್ತೆ ಅಂತ ಹೇಳ್ತಾರೆ. ದೇವಸ್ಥಾನದ ಒಳಗಡೆ ಮತ್ತು ಹೊರಗಡೆ ಪ್ರಶಾಂತವಾಗಿದ್ದರಿಂದ ನಾವು ಕೂಡ ಹೊರಗಡೆ ಟಿಫಿನ್ ಮುಗಿಸ್ಕೊಳ್ಳೋಣ ಅಂತೇಳಿ ಬಂದ್ವಿ. ಇಲ್ಲಿ ನೋಡಿ, ವಾನರ ಸೈನ್ಯ ಅಂತೂ ಇಲ್ಲಂತೂ ತುಂಬಾ ಇತ್ತು. ಅವಕ್ಕೂ ಕೂಡ ನಾವು ತೊಗೊಂಡು ಬಂದಿರೋದ್ರಲ್ಲಿ ಸ್ವಲ್ಪ ಕೊಟ್ಟು ಎಲ್ಲರೂ ಅವ್ರವ್ರ ಮನೆಯಿಂದ ತುಂಬ ಚೆನ್ನಾಗಿ ತುಂಬಾ ವೆರೈಟಿ ಆಗಿರುವಂತಹ ತಿನಿಸುಗಳನ್ನು ತೊಗೊಂಡು ಬಂದಿದ್ದರು. ಹಾಗಾಗಿ ಎಲ್ಲರೂ ಕೂಡ ಸ್ವಲ್ಪ ಹಾಕ್ಕೊಂಡು ಟಿಫಿನ್ನ ಮುಗಿಸ್ಕೊಂಡ್ವಿ. ಈ ದೇವಸ್ಥಾನದಿಂದ ಒಂದು 3-5 ಕಿಲೋಮೀಟರ್ ದೂರದಲ್ಲಿನೇ ಒಂದು ಜೇನ್ಕಲ್ ಗುಡ್ಡ ಅನ್ನುವಂತಹ ವ್ಯೂ ಪಾಯಿಂಟ್ ಇತ್ತು. ಹಾಗಾಗಿ ಅದನ್ನು ಕೂಡ ನೋಡ್ಕೊಂಡು ಬರೋಣ, ಅಲ್ಲಿ ಕೆಲವೊಂದಷ್ಟು ಫೋಟೋಸ್ಗಳನ್ನು ತೊಗೊಂಡು ಬರೋಣ ಅಂತ ಹೇಳಿ ಹೋದ್ವಿ. ವ್ಯೂ ಪಾಯಿಂಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೋಡಿದ್ರೆ ಅದನ್ನು ನೋಡ್ತಾನೇ ಇರಬೇಕು ಅನ್ನೋಷ್ಟು ಚೆನ್ನಾಗಿತ್ತು. ಅಷ್ಟು ನಮಗೆ ಇಷ್ಟ ಆಯಿತು. ಹಾಗಾಗಿ ಇದನ್ನೆಲ್ಲ ನೋಡಿಕೊಂಡು ಅಲ್ಲಿನೇ ಕೆಲವೊಂದಷ್ಟು ಫೋಟೋಸ್ಗಳನ್ನು ಕೂಡ ತೊಗೊಂಡ್ವಿ. ಅಲ್ಲಿಂದ ಕಾರವಾರಕ್ಕೆ ಹೋಗಬೇಕಾಗಿತ್ತು. ಹಾಗೆ ಹೊರಟ್ರೆ ಟ್ರಿಪ್ಪಿಗೆ ತುಂಬ ಬೋರ್ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಡ್ಯಾನ್ಸ್ ಮಾಡ್ಕೊಳ್ತಾ ಹೊರಟ್ರೆ ಹೇಗೆ ಅಂತ ಹೇಳಿ ಡಿಸೈಡ್ ಮಾಡಿ ಎಲ್ಲರೂ ಒಂದೊಂದು ಸಾಂಗಿಗೆ ಡ್ಯಾನ್ಸ್ ಮಾಡ್ಕೊಳ್ತಾ ಹೋದ್ವಿ. ಟಗರು ಬಂತು ಟಗರು ಅನ್ನುವಂಥ ಸಾಂಗಿಗೆ ಡ್ಯಾನ್ಸ್ ಮಾಡಿದಂತೂ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು. ಎಲ್ರಿಗೂ ಗೊತ್ತಿರೋ ಹಾಗೆ ಫ್ರೆಂಡ್ಸ್ ಏನಾದರೂ ಸೇರಿಬಿಟ್ರೆ ಅಲ್ಲಿ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಹಾಗೆಯೇ ಫ್ರೆಂಡ್ಸ್ ಏನಾದರೂ ಜೊತೆಗಿದ್ದರೆ ನಾವೇನಂತ ಅಂದ್ಕೊಂಡಿರ್ತೀವೋ ಆ ಪ್ಲೇಸ್ ಕೂಡ ಬಂದಿರೋದು ಗೊತ್ತಾಗೋದಿಲ್ಲ. ಇವಾಗ ನೋಡಿ, ನಾವು ಕಾರವಾರಕ್ಕೆ ಎಂಟ್ರಿ ಆಗಿದ್ದೀವಿ. ಫಸ್ಟ್ ನಾವು ರವೀಂದ್ರನಾಥ್ ಟ್ಯಾಗೋರ್ ಬೀಚಿಗೆ ಹೊರಟ್ವಿ. ಬಿಸಿಲು ತುಂಬಾ ಜಾಸ್ತಿ ಇದ್ದಿದ್ದರಿಂದ ನಾವು ಫಸ್ಟು ಬೀಚಿಗೆ ಹೋಗಿಬಿಡೋಣ, ಸ್ನಾನ ಮಾಡಿಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿತ್ತು. ಪರ್ ಹೆಡ್ 200 ರೂಪೀಸ್ ಇದ್ದಿದ್ದರಿಂದ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಅಮೇಝಿಂಗ್ ಆಗಿತ್ತು. ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ.
ಊಟ ಮುಗಿಸ್ಕೊಂಡು ಸನ್ಸೆಟ್ ನೋಡೋಣ ಅಂತ ಹೇಳಿ ಹೊರಟ್ವಿ. ನಾವು ಹೊರಟಾಗ 4 ಆಗಿತ್ತು. ಸನ್ಸೆಟ್ ಇರೋದು 5:30 ಇದ್ದಿದ್ದರಿಂದ ಸುಮ್ಮನೆ ನಾವು ಅಲ್ಲಿ ಪ್ಲೇಸಿಗೆ ಹೋಗ್ತಾ ಇದ್ದೀವಲ್ವಾ, ಜಸ್ಟ್ ಪ್ಲೇಸ್ ನೋಡಿಕೊಂಡು ಹೊರಟ್ಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಹೊರಟ್ವಿ. ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಆನ್ ದ ವೇ ಕಾರವಾರದ ಶಿವಾಜಿ ಕಿಲ್ಲಾ ಸದಾಶಿವಗಢದಲ್ಲಿರುವಂತಹ ಈ ಒಂದು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನ ತುಂಬಾ ಪ್ರಶಾಂತವಾಗಿತ್ತು. ನಾವಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿನ ಪಡ್ಕೊಂಡ್ವಿ. ಕಾರವಾರದಲ್ಲಿ ಮಧ್ಯಾಹ್ನದ ಊಟ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಹಾಗಾಗಿ ಯಲ್ಲಾಪುರದಲ್ಲಿರುವಂತಹ ಈ ಕೋಸ್ಟಲ್ ಕ್ರೌನ್ ಅನ್ನೋ ಒಂದು ರೆಸ್ಟೋರೆಂಟಲ್ಲಿ ನೈಟ್ ಊಟನ ಮುಗಿಸ್ಕೊಂಡ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು. ನಾವಂತೂ ಚೆನ್ನಾಗಿ ಊಟ ಮಾಡಿದ್ವಿ. ಇವತ್ತಿನ ಒಂದು ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಂಟಿಲ್ ದನ್ ಟೇಕ್ ಕೇರ್, ಬಾಯ್.